ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇಂದಿನ ದಿನ ನಾವು ಪರಮ ಏಕಾದಶಿ ಇದರ ಮಹತ್ವಗಳನ್ನು ತಿಳಿದುಕೊಳ್ಳೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಯುಧಿಷ್ಠಿರ ಮಹಾರಾಜ ಕೇಳ್ತಾನೆ, ಈ ಅಧಿಕ ಮಾಸದಲ್ಲಿ ಅಮಾವಾಸ್ಯೆಯ ಸಮೀಪದಲ್ಲಿ ಬರ್ತಾ ಇರುವಂತಹ ಏಕಾದಶಿ ಯಾವುದು, ಅದರ ಮಹತ್ವಗಳೇನು, ದಯವಿಟ್ಟು ತಿಳಿಸ್ಕೊಡಪ್ಪ ಕೃಷ್ಣ ಅಂತ ಕೇಳ್ಕೊಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಪುರುಷೋತ್ತಮ ಮಾಸ ಅಥವಾ ಅಧಿಕ ಮಾಸ ಅಂತ ಏನು ಹೇಳ್ತೇವೆ, ಈ ಮಾಸವೇ ಬಹಳ ಶ್ರೇಷ್ಠವಾಗಿದೆ. ಅದರಲ್ಲಿ ಬರ್ತಾ ಇರುವಂತಹ 2 ಏಕಾದಶಿಗಳು, ಅದರಲ್ಲಿ ಹುಣ್ಣಿಮೆಯ ಸಮೀಪ ಬರ್ತಾ ಇರುವಂತಹ ಪದ್ಮಿನಿ ಏಕಾದಶಿಯನ್ನು ನಾವು ನೋಡಿದ್ದೇವೆ. ಈಗ ಅಮಾವಾಸ್ಯೆಯಲ್ಲಿ ಬರ್ತಾ ಇರುವಂತಹ ಈ ಏಕಾದಶಿಯ ಬಗ್ಗೆ ವಿವರಿಸ್ತೇನೆ ಕೇಳು ಅಂತ ಹೇಳಿ ವಿವರಣೆಗಳನ್ನು ಕೊಡ್ತಾನೆ. ಈ ಏಕಾದಶಿ ಹೆಸರು ಪರಮ ಏಕಾದಶಿ. ಪರಮ ಏಕಾದಶಿ ಹೆಸರಿನಲ್ಲೇ ಹೇಳುತ್ತಿರುವಂತಹ ಇದು ಪರಮ ಪುರುಷನಾದ ವಿಷ್ಣುವಿಗೆ, ಕೃಷ್ಣನಿಗೆ ಬಹಳ ಪ್ರೀತಿಯ ಒಂದು ದಿನವಾಗಿದೆ. ಎಲ್ಲ ಏಕಾದಶಿಯು ಪವಿತ್ರವೇ, ಪರಮಶ್ರೇಷ್ಠವೇ. ಅವುಗಳಲ್ಲಿ ಈ ಏಕಾದಶಿ ಬಹಳಷ್ಟು ಶ್ರೇಷ್ಠವಾಗಿದೆ. ಯಾರು ಏಕಾದಶಿಯನ್ನು ಮಾಡ್ತಾರೋ ಅವರು ತಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ, ದುಃಖದಾಯಾದಿಗಳಿಂದ ಹಾಗೂ ಈ ಲೌಕಿಕವಾದ ಒಂದು ಕಷ್ಟಗಳನ್ನು ದಾಟಿ ಅಲೌಕಿಕ ಸುಖವನ್ನು ಪಡೆಯುವುದಕ್ಕೆ ಅರ್ಹರಾಗ್ತಾರೆ. ತಮ್ಮ ಎಲ್ಲ ಪೂರ್ವ ಜನ್ಮದ ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕೆ ಅರ್ಹರಾಗ್ತಾರೆ ಅಂತ ಹೇಳ್ತಾನೆ. ಇದಕ್ಕೆ ಉಪಕಥೆಯನ್ನು ಹೇಳ್ತಾನೆ. ಬಹಳ ಹಿಂದೆ ಕಂಪಿಲ್ಯ ಅಂತ ಕಂಪಿಲಿ ಅಂತ ಒಂದು ರಾಜ್ಯ ಇರುತ್ತೆ. ಈ ರಾಜ್ಯದಲ್ಲಿ ಸುಮೇಧ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ. ಬಹಳ ನೀತಿವಂತ ಬ್ರಾಹ್ಮಣ ಆಗಿರ್ತಾನೆ. ಅವನಿಗೆ ಪವಿತ್ರ ಎನ್ನುವ ಹೆಸರಿನ ಮಡದಿ ಇರ್ತಾಳೆ. ಪಾತಿವ್ರತ್ಯದಿಂದ ಕೂಡಿರ್ತಾಳೆ ಅವಳು. ಬಹಳ ಗಂಡನನ್ನು ತುಂಬ ಗೌರವಯುತವಾಗಿ ಭಕ್ತಿಪೂರ್ವಕವಾಗಿ ಸೇವೆ ಮಾಡ್ತಾ ಇರ್ತಾಳೆ. ಬಹಳ ಬಡವರಾಗಿರ್ತಾರೆ ಅವರು. ಅವರಿಗೆ ಒಂದು ಹೊತ್ತಿನ ಊಟಕ್ಕೂ ಅವರು ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಇರುತ್ತೆ. ಸುಮೇಧ ಎಷ್ಟು ಕಷ್ಟಪಟ್ಟರೂ ಅವರಿಗೆ ಸಂಪತ್ತು ಸಿಗ್ತಾ ಇರೋದಿಲ್ಲ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ತಾವು ಮಾಡುವ ಊಟವನ್ನು ಬಿಟ್ಟು ಅತಿಥಿಗಳಿಗೆ ಉಣಬಡಿಸುವ ಒಂದು ಕೆಲಸ ಮಾಡ್ತಾ ಇರ್ತಾರೆ ಅವರು. ಅಂದರೆ ಅಷ್ಟೊಂದು ಕಷ್ಟ ಇರುತ್ತೆ ಅವ್ರ ಮನೆಯಲ್ಲಿ. ಅವರ ಊಟ ಅವರಿಗೆ ಮಾತ್ರ. ಬೇರೆ ಯಾರಾದರೂ ಒಬ್ಬರು ಬಂದರೂ ಸಹ ಅವರು ಊಟವನ್ನು ಬಿಡಬೇಕಾದ ಪರಿಸ್ಥಿತಿ. ಹೀಗಾಗಿ ಒಮ್ಮೆ ಸುಮೇಧ ಯೋಚನೆ ಮಾಡ್ತಾನೆ, ಈ ಊರಿನಲ್ಲಿ ನಾನು ಎಷ್ಟು ಕಷ್ಟಪಟ್ಟರು, ಎಷ್ಟು ಶ್ರೀಮಂತರ ಬಳಿ ಭಿಕ್ಷೆ ಬೇಡಿದರೂ ತನಗೇನು ಸಿಗ್ತಾ ಇಲ್ಲ. ಹಾಗಾಗಿ ಬೇರೆ ಊರಿಗೆ ಹೋಗುವುದು ಒಳಿತೇನೋ ಎಂಬಂತಹ ಯೋಚನೆ ಮಾಡಿಕೊಂಡು ತನ್ನ ಮಡದಿಯ ಬಳಿ, ಪವಿತ್ರಳ ಬಳಿ ಹೇಳ್ತಾನೆ, ನೀನು ಇಲ್ಲೇ ಇರು, ನಾನು ಬೇರೆ ಊರಿಗೆ, ಬೇರೆ ರಾಜ್ಯಕ್ಕೆ ತೆರಳುತ್ತೇನೆ. ಅಲ್ಲಿ ನನಗೆ ಸಂಪತ್ತು ಸಾಧಿಸೋದಕ್ಕೆ ಆಗುತ್ತದೆ ಅಂತ ನಾನು ಪ್ರಯತ್ನ ಮಾಡ್ತೇನೆ. ಯಾರು ಕೂತಲ್ಲೇ ಕುಳಿತುಕೊಂಡು ನನಗೆ ಏನೂ ಸಿಗ್ತಾ ಇಲ್ಲ, ನಾನು ಬಡವನಾಗಿದ್ದಾನೆ ಅಂತ ಕೇಳ್ತಾನೋ ಅವನು ಸೋಮಾರಿಯಾಗಿರ್ತಾನೆ.
ನಮಗೇನಾದರೂ ಬೇಕು ಅಂತ ಹೇಳಿದರೆ ನಾವು ಕಷ್ಟಪಡಬೇಕಾಗುತ್ತೆ. ಕಷ್ಟಪಟ್ಟರೆ ಮಾತ್ರ ಕೈ ಕೆಸರಾದರೆ ಬಾಯಿ ಮೊಸರು. ಹಾಗಾಗಿ ನಾನು ಇಲ್ಲೇನು ಸಿಗ್ತಾ ಇಲ್ಲ, ಈ ಊರಿನಲ್ಲಿ ಏನು ನನಗೆ ಸಿಗ್ತಾ ಇಲ್ಲ ಅಂತ ಸುಮ್ಮನೆ ಕುಳಿತುಕೊಳ್ಳುವುದು ಬೇಡ, ಬೇರೆ ಊರಿನಲ್ಲಿ ಪ್ರಯತ್ನ ಮಾಡ್ತೇನೆ. ಹೀಗಾಗಿ ನೀನು ಇಲ್ಲೇ ಉಳಿದುಕೋ, ಇಬ್ಬರೂ ಹೋಗೋದು ಬೇಡ. ನಾನು ಹೋಗಿ ಸಂಪತ್ತು ಪಡೆಯುವುದಕ್ಕೆ ಸಾಧ್ಯ ಆಗುತ್ತಾ, ಶ್ರೀಮಂತನಾಗುವುದಕ್ಕೆ ಸಾಧ್ಯವಾಗುತ್ತಾ ಅಂತ ಪ್ರಯತ್ನ ಮಾಡ್ತೇನೆ ಅಂತ ವಿವರಿಸ್ತಾನೆ. ಆಗ ಅವನ ಹೆಂಡತಿ ತುಂಬ ವಿನಮ್ರತೆಯಿಂದ ಹೇಳ್ತಾಳೆ, ಪತಿದೇವರೇ, ನೀವು ಬಹಳಷ್ಟು ತಿಳಿದುಕೊಂಡಿದ್ದೀರಿ, ಎಲ್ಲವನ್ನು ಯೋಚನೆ ಮಾಡಿ ಮಾತನಾಡುವಂತಹ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿದೆ. ನೀವು ಹೇಳುವುದು ಬಹಳ ಸೂಕ್ತವಾಗಿದೆ, ಆದರೆ ನನ್ನಲ್ಲಿ ಕೂಡ ಒಂದಿಷ್ಟು ಹೇಳುವುದಿದೆ. ನಿಮಗೆ ಸರಿ ಅನಿಸಿದ್ದನ್ನು ನೀವು ಆಮೇಲೆ ನೋಡಿ ಅಂತ ಹೇಳ್ತಾಳೆ. ಯಾರು ತಮ್ಮ ಹಿಂದಿನ ಜನ್ಮದಲ್ಲಿ ಕೆಟ್ಟ ಕರ್ಮಗಳನ್ನು ಮಾಡಿರ್ತಾರೋ, ದಾನ ಧರ್ಮಗಳನ್ನು ಮಾಡದೇ ಇರ್ತಾರೋ, ಆ ತರಹದವರಿಗೆ ಈ ಜನ್ಮದಲ್ಲಿ ಏನೂ ಸಿಕ್ಕೋದಿಲ್ಲ. ಬಹುಶಃ ನೀವಾಗಿರಬಹುದು ಅಥವಾ ನಾನಾಗಿರಬಹುದು, ನಮ್ಮ ಹಿಂದಿನ ಜನ್ಮದಲ್ಲಿ ಪಾಪಗಳನ್ನು ಮಾಡಿದ್ದೇವೆ, ನಾವು ಸರಿಯಾದ ರೀತಿಯಲ್ಲಿ ದಾನ ಧರ್ಮಗಳನ್ನು ಮಾಡಿರದೇ ಇರಬಹುದು. ಅದರ ಫಲಶ್ರುತಿಯಾಗಿ ನಮಗೆ ಈ ತರಹ ಬಡತನ ಬಂದಿದೆ. ಒಮ್ಮೆ ಬಡತನ ಬಂದಿರುವಾಗ ನಾವು ನಮ್ಮ ಪಾಪಗಳನ್ನು ಹೊತ್ತಿಕೊಂಡು ಎಷ್ಟೇ ಪ್ರಯತ್ನ ಪಟ್ಟರೂ ನಮಗೆ ಅದನ್ನು ಮೀರುವುದಕ್ಕೆ ಕೇವಲ ನಮ್ಮಿಂದಾಗಿ ಸಾಧ್ಯ ಆಗುವುದಿಲ್ಲ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಮಗೆ ಸಂಪತ್ತು ಸಿಗದೇ ಇರಬಹುದು. ಈ ಊರಿನಲ್ಲಿ ಸಿಕ್ಕದೇ ಇರುವಂಥದ್ದು ಬೇರೆ ಊರಿನಲ್ಲಿ ಸಿಗುತ್ತೆ ಅಂತ ಹೇಳುವುದು ತಪ್ಪಾಗಬಹುದು. ಅದರ ಮೇಲೆ ನನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾ ಇದ್ದೀರಿ. ಇಲ್ಲಿ ನಾನು ಒಬ್ಬಂಟಿಯಾಗಿ ಬಿಡ್ತೇನೆ. ನನ್ನನ್ನು ಯಾರೂ ಸಹ ಗೌರವಿಸುವುದಿಲ್ಲ. ಯಾವ ಒಂದು ಸ್ತ್ರೀ ಪತಿಯ ವಿಯೋಗದಿಂದ, ಪತಿ ಇಲ್ಲದೆ ಕೇವಲ ಒಂದು ಸ್ತ್ರೀ ಇದ್ದಾಳೆ ಅಂತ ಹೇಳಿದ್ರೆ, ಅವಳನ್ನು ಯಾರೂ ಕೂಡ, ಅವಳ ತವರು ಮನೆಯಾಗಿರಬಹುದು ಅಥವಾ ಅವಳ ಗಂಡನ ಮನೆಯವರಾಗಿರಬಹುದು ಅಥವಾ ಊರಿನಲ್ಲಾಗಿರಬಹುದು, ಯಾರೂ ಕೂಡ ಅವಳನ್ನು ಗೌರವಿಸುವುದಿಲ್ಲ. ಗಂಡ ಬಿಟ್ಟು ಹೋದವಳು ಅಂತ ಮಾತನಾಡಿಕೊಳ್ತಾರೆ. ಹಾಗಾಗಿ ನೀವು ಬೇರೆ ಊರಿಗೆ ಹೋಗುವ ಯೋಚನೆಯನ್ನು ಕೈ ಬಿಡಬೇಕು. ನಾವು ಇದೇ ಊರಿನಲ್ಲಿ ಇಬ್ಬರು ಜೊತೆಯಾಗಿ ಪ್ರಯತ್ನಿಸೋಣ ಅಂತ ಹೇಳ್ತಾಳೆ. ಬಹಳಷ್ಟು ವಿವರಣೆಗಳನ್ನು ಕೂಡ ಅವಳು ಕೊಡ್ತಾಳೆ. ಹೀಗೆ ಗಂಡನ ಮನವೊಲಿಸ್ತಾಳೆ, ನೀವೊಬ್ಬರೇ ಹೋಗೋದು ಬೇಡ ಅಂತ. ಸುಮೇಧ ಕೂಡ ಅವನಿಗೆ ಸರಿ ಅಂತ ಅನಿಸುತ್ತೆ. ಹೇಳ್ತಾನೆ, ಆಯಿತು, ಹಾಗಾದರೆ ನಾವು ಇದೇ ಊರಿನಲ್ಲಿ ವಾಸಿಸೋಣ, ಇಲ್ಲೇ ಪ್ರಯತ್ನ ಪಡೋಣ, ನಾನು ಒಬ್ಬನೇ ಹೋಗೋದಿಲ್ಲ ಬೇರೆ ಊರಿಗೆ ಅಂತ ಅವರು ಅದೇ ಊರಿನಲ್ಲಿ ತಮ್ಮ ವಾಸವನ್ನು, ತಮ್ಮ ಕಷ್ಟವನ್ನು ಮುಂದುವರಿಸ್ತಾರೆ. ಹೀಗೆ ಒಂದು ದಿನ ಕೌಂಡಿನ್ಯ ಋಷಿಗಳು ಆ ಊರಿಗೆ ಬರ್ತಾರೆ. ಕೌಂಡಿನ್ಯ ಋಷಿಗಳಿಗೆ ಈ ದಂಪತಿಗಳು ಸುಮೇಧ ಹಾಗೂ ಪವಿತ್ರ ಇವರು ಎದುರಾಗ್ತಾರೆ. ಅವರಿಬ್ಬರು ಎದ್ದು ನಿಂತು ಬಹಳ ಗೌರವದಿಂದ ನಮಸ್ಕರಿಸ್ತಾರೆ. ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ತಮ್ಮ ಕೈಲಾದಷ್ಟು ಉಪಚಾರವನ್ನು, ಬಡತನದಲ್ಲಿಯೂ ಅತಿಥಿ ಸೇವೆ, ಸಾಧುಸಂತರ ಸೇವೆ ಮಾಡಲೇಬೇಕು, ಕೈಲಾದಷ್ಟರ ಮಟ್ಟಿಗೆ ಅವರು ಅದನ್ನು ಮಾಡ್ತಾರೆ. ಹೀಗೆ ಮಾಡ್ತಾ ಪವಿತ್ರ ಋಷಿಮುನಿಗಳನ್ನು ಕೇಳ್ತಾಳೆ. ಅವಳೆಲ್ಲ ವಿವರಿಸ್ತಾಳೆ. ಋಷಿವರಿಯರೇ, ನಾವು ತುಂಬ ಬಡತನದಲ್ಲಿದ್ದೇವೆ. ಯಾವುದೋ ಒಂದು ನಮ್ಮ ಪೂರ್ವಜನ್ಮದ ಕರ್ಮದಿಂದ ನಮಗೆ ಬಡತನವಿದೆ. ಎಷ್ಟು ಪ್ರಯತ್ನ ಪಟ್ಟರೂ ನಮಗಿದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನ್ನ ಪತಿದೇವರು ತನ್ನನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ಸಂಪತ್ತನ್ನು ಮಾಡುವುದಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳಿದರು. ಆದರೆ ನಾನು ಅವರನ್ನು ಬೇಡಿಕೊಂಡೆ, ಹಾಗೆ ಮಾಡುವುದು ಬೇಡ, ನಾವು ಇಲ್ಲೇ ಇದ್ದು ಪ್ರಯತ್ನ ಮಾಡೋಣ
ನಮ್ಮ ಪೂರ್ವಜನ್ಮದ ಏನೋ ಒಂದು ತೊಂದರೆಯಿಂದ ನಮಗೆ ಹೀಗೆ ಆಗ್ತಿರಬಹುದು, ಅಲ್ಲಿ ನಾವು ದಾನ ಧರ್ಮ ಮಾಡದೇ ಇರುವುದಕ್ಕೆ ನಮಗೆ ಈ ಥರ ಆಗ್ತಾ ಇರಬಹುದು. ನಾನು ಕೇಳ್ಪಟ್ಟಿದ್ದೇನೆ, ಹಿಂದಿನ ಜನ್ಮದಲ್ಲಿ ನಾವು ಜಿಪುಣರಾಗಿದ್ದರೆ, ಏನು ದಾನ ಧರ್ಮವನ್ನು ಮಾಡದೇ ಇದ್ದರೆ ನಮಗೆ ಈ ಥರ ಪರಿಸ್ಥಿತಿ ಬರುತ್ತದೆ ಎಂದು. ಹಾಗಾಗಿ ನೀವು ಎಲ್ಲವನ್ನು ತಿಳಿದಿದ್ದೀರಿ, ಋಷಿವರ್ಯರಾಗಿದ್ದೀರಿ. ದಯವಿಟ್ಟು ನನಗೆ ಹಾಗೂ ನನ್ನ ಪತಿದೇವರಿಗೆ ಈ ಸಂಕಷ್ಟದಿಂದ ಪಾರು ಮಾಡಲು ಏನು ಮಾಡಬೇಕು, ಯಾವುದಾದರೂ ವ್ರತಪಾಲನೆ ಮಾಡಬೇಕಾ, ಯಾವುದಾದರೂ ದೇವಸ್ಥಾನಗಳಿಗೆ ತೀರ್ಥಯಾತ್ರೆಗಳಿಗೆ ಹೋಗಿ ಬರಬೇಕಾ, ನಾವು ಏನು ಮಾಡಬೇಕು, ಪೂಜೆ ಪುನಸ್ಕಾರವನ್ನು ಮಾಡಬೇಕಾ, ಹೇಗೆ ತಿಳಿಸಿಕೊಡಿ ಅಂತ ಕೇಳ್ಕೊಳ್ತಾಳೆ. ಆಗ ಕೌಂಡಿನ್ಯ ಋಷಿಗಳು ಹೇಳ್ತಾರೆ, ಓ ಪತಿವೃತ್ತೆಯಾದ ಹೆಣ್ಣೆ, ನಿನ್ನ ಮಾತು ಬಹಳ ಸತ್ಯವಾಗಿದೆ. ನೀವು ಮುಂದೆ ಬರ್ತಾ ಇರುವಂತಹ ಈ ಏಕಾದಶಿಯನ್ನು ಪರಮ ಏಕಾದಶಿ ಅಂತ ಹೇಳ್ತಾರೆ. ಶ್ರೀ ವಿಷ್ಣುವಿಗೆ ಪ್ರೀತಿ ಆಗಿರುವಂತಹ ಏಕಾದಶಿ. ಈ ಏಕಾದಶಿಯನ್ನು ಮಾಡಿದರೆ ನಿಮ್ಮ ಹಿಂದಿನ ಜನ್ಮಗಳಲ್ಲಿ ಮಾಡಿದಂತಹ ಎಲ್ಲ ಪಾಪಗಳು ತೊಳೆದು ಹೋಗುತ್ತೆ. ಹಾಗಾಗಿ ನೀವು ಯಾವುದೋ ಜನ್ಮದಲ್ಲಿ ಮಾಡಿರುವಂತಹ ಪಾಪದಿಂದ ನಿಮಗೆ ಬಡತನ ಬಂದಿದ್ದಾದಲ್ಲಿ ನೀವು ಅದನ್ನ ಹೋಗಲಾಡಿಸಬಹುದು. ಏಕಾದಶಿಯಿಂದ ನಿಮಗೆ ಲೌಕಿಕವಾದ ಹಾಗೂ ಅಲೌಕಿಕವಾದ ಸಂಪತ್ತು ದೊರೆಯುತ್ತದೆ ಈ ಏಕಾದಶಿಯನ್ನು ಮಾಡಿದರೆ. ಏಕಾದಶಿಯನ್ನು ಪಂಚರಾತ್ರಿಕ ವಿಧಿಯ ರೂಪದಲ್ಲಿ ಮಾಡಬೇಕಾಗುತ್ತೆ. ಹಿಂದಿನ ಕಾಲದಲ್ಲಿ ಕುಬೇರ ಒಮ್ಮೆ ಏಕಾದಶಿಯನ್ನು ಮಾಡಿದ್ದ. ಅವನಿಗೆ ಶಿವ ಪ್ರೀತ್ಯರ್ಥಗೊಂಡು ಕುಬೇರನಿಗೆ ಬಂದಿರುವಂತಹ ಸಂಪತ್ತು ನಮಗೆಲ್ಲರಿಗೂ ಗೊತ್ತೇ ಇದೆ. ಅವನು ದೇವತೆಗಳ ಖಜಾಂಚಿಯಾಗಿದ್ದಾನೆ. ಈ ಏಕಾದಶಿಯಿಂದ ಪ್ರೀತ್ಯರ್ಥಗೊಂಡು ಶಿವ ಅವನಿಗೆ ಆ ಸಂಪತ್ತನ್ನು ಅನುಗ್ರಹಿಸಿದ, ಅವನನ್ನು ಖಜಾಂಚಿ ಮಾಡಿದ. ಆಗುವಂತಹ ಒಂದು ಸ್ಥಾನಮಾನವನ್ನು ಅವನಿಗೆ ದೊರೆಯುವ ಹಾಗೆ ಮಾಡಿದ. ಒಮ್ಮೆ ಹರಿಶ್ಚಂದ್ರ ರಾಜ, ಸತ್ಯ ಹರಿಶ್ಚಂದ್ರ, ಅವನು ತನ್ನ ಹೆಂಡತಿ ಮಗುವನ್ನು ಕೂಡ ಮಾರುವಂತಹ ಪರಿಸ್ಥಿತಿ ಬಂದಾಗ ಕೂಡ ಅವನು ಏಕಾದಶಿಯಿಂದ ಎಲ್ಲವನ್ನು ಪುನಃ ಪಡೆದುಕೊಂಡ. ತನ್ನ ಸಂಪತ್ತನ್ನು, ಮಡದಿ ಮಗುವನ್ನು, ಮಕ್ಕಳನ್ನು, ಆಸ್ತಿಪಾಸ್ತಿಯನ್ನು ಎಲ್ಲವನ್ನು ಅವನು ಪುನಃ ಪಡೆದುಕೊಂಡ. ನೀವು ಕೂಡ ಏಕಾದಶಿಯನ್ನು ಮಾಡಿ ಪಂಚರಾತ್ರಿಕ ವಿಧಿಯ ರೂಪದಲ್ಲಿ ಮಾಡಬೇಕು. ಏಕಾದಶಿಯ ದಿನ ಉಪವಾಸ ಹಾಗೂ ಮಹಾವಿಷ್ಣುವಿನ ಪೂಜೆ, ಅದರ ಜೊತೆಗೆ ಮುಂದಿನ 5 ದಿನಗಳ ಕಾಲ ಉಪವಾಸ, ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಬೇಕು. ಯಾರು ಒಂದೇ ಜಾಗದಲ್ಲಿ ಒಂದೇ ಆಸನದಲ್ಲಿ ಕುಳಿತು ಏಕಾದಶಿಯನ್ನು ಮಾಡ್ತಾರೋ ಅವರಿಗೆ ಸ್ವರ್ಗ ಪ್ರಾಪ್ತಿ ನಿಶ್ಚಯವಾಗುತ್ತದೆ. ಯಾರು ಬ್ರಾಹ್ಮಣರಿಗೆ ಏನಾದರೂ ಕೈಲಾದಷ್ಟು ದಾನವನ್ನು ಮಾಡ್ತಾರೋ ಅವರು ಇಡೀ ಪ್ರಪಂಚದಲ್ಲಿರುವ ಎಲ್ಲರಿಗೂ, ದೇವಾನುದೇವತೆಗಳಿಂದ ರಾಕ್ಷಸರವರೆಗೆ, ಮನುಷ್ಯ ಸಂಕುಲಗಳವರೆಗೆ ಹಿಡಿದು ಎಲ್ಲರಿಗೂ ದಾನವನ್ನು ಮಾಡಿದಷ್ಟು ಪುಣ್ಯವನ್ನು ಪಡೆದುಕೊಳ್ತಾರೆ. ಯಾರು ಸೂಕ್ತ ಬ್ರಾಹ್ಮಣರಿಗೆ ಒಂದು ಸಾಸಿವೆಯನ್ನು ತುಂಬಿದ ಮಡಿಕೆಯನ್ನು ದಾನ ಮಾಡ್ತಾರೋ ಅವರಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ. ಹಾಗೂ ಆ ಸಾಸಿವೆ ಮಡಿಕೆಯನ್ನು ಏನು ದಾನ ಮಾಡಿದರೂ ಅದರಲ್ಲಿ ಎಷ್ಟು ಸಾಸಿವೆ ಕಾಳುಗಳಿದ್ದವೋ ಅಷ್ಟು ವರ್ಷಗಳ ಕಾಲ ಅವರು ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಬಹುದು. ಯಾರು ಬ್ರಹ್ಮಚರ್ಯವನ್ನು 5 ದಿನಗಳ ಕಾಲ ಯಾರು ಬ್ರಹ್ಮಚರ್ಯ ತಪಸ್ಸನ್ನು ಯಾರು ಮಾಡ್ತಾರೋ ಅವರಿಗೆ ಇಂದ್ರಲೋಕಕ್ಕೆ ಏರುವಂತಹ ಒಂದು ಪುಣ್ಯ ಪ್ರಾಪ್ತಿಯಾಗುತ್ತದೆ. ಇವೆಲ್ಲ ಲೌಕಿಕ ಸಂಪತ್ತಿನ ಜೊತೆಗೆ ಅವರು ಅಲೌಕಿಕವಾದ ಮುಕ್ತಿಯನ್ನು, ವಿಷ್ಣು ಲೋಕಗಳನ್ನು ಸೇರುವಂತಹ ಒಂದು ಪುಣ್ಯಕ್ಕೂ ಅಥವಾ ಒಂದು ಫಲಕ್ಕೂ, ಅಲೌಕಿಕವಾದ ಫಲಕ್ಕೂ ಅವರು ಯೋಗ್ಯರಾಗ್ತಾರೆ. ಹೀಗೆ ನೀವು ಏಕಾದಶಿಯನ್ನು
ಮಾಡಬೇಕು ಅಂತ ವಿವರಿಸ್ತಾನೆ. ಕೃಷ್ಣ ಹೇಳ್ತಾನೆ, ಈ ಕೌಂಡಿನ್ಯ ಮುನಿಗಳ ಒಂದು ಆಶೀರ್ವಾದದ ಮೇರೆಗೆ ಆ ದಂಪತಿಗಳು ಕೂಡ ಸುಮೇಧ ಹಾಗೂ ಪವಿತ್ರ ಅವರು ಕೂಡ ಏಕಾದಶಿಯನ್ನು ಮಾಡ್ತಾರೆ, ಪಂಚರಾತ್ರಿಕ ವಿಧಿಯನ್ನು ಅನುಸರಿಸ್ತಾರೆ. ಅದನ್ನು ಆದ ಕೂಡಲೇ ತುಂಬ ಆಶ್ಚರ್ಯಕರ ಸಂಗತಿಗಳು ನಡೆಯುತ್ತವೆ ಅವರಿಗೆ. ಒಬ್ಬ ರಾಜನ ತರಹ ರೆಡಿಯಾಗಿರುವಂತಹ, ವೇಷಭೂಷಣಗಳನ್ನು ಹೊಂದಿರುವಂತಹ ವ್ಯಕ್ತಿ ಅವರ ಮುಂದೆ ಬರ್ತಾನೆ. ತಾನು ಬ್ರಹ್ಮನ ಆದೇಶದ ಮೇರೆಗೆ ನಿಮ್ಮಲ್ಲಿಗೆ ಬಂದಿದ್ದೇನೆ, ನಿಮ್ಮ ಏಕಾದಶಿಯ ವ್ರತ ಬ್ರಹ್ಮನಿಗೆ ಇಷ್ಟ ಆಗಿದೆ. ಬ್ರಹ್ಮ ಹೇಳಿದ್ದಾನೆ ನಿಮಗೆ ಇಡೀ ಊರನ್ನು ಹಾಗೂ ಒಂದು ಅರಮನೆಯನ್ನು ದಾನವಾಗಿ ಕೊಡಬೇಕು ಎಂದು. ಅವನು ಅದನ್ನು ಆ ದಂಪತಿಗಳಿಗೆ ದಾನವಾಗಿ ಕೊಟ್ಟು, ಈ ಊರಿನ ನೀವು ನೋಡಿಕೊಳ್ಳಿ, ಈ ಮನೆಯಲ್ಲಿ ನೀವು ಉಳಿದುಕೊಳ್ಳಿ ಅಂತ ಹೇಳಿ ಅದೃಶ್ಯನಾಗ್ತಾನೆ. ದಂಪತಿಗಳು ಬಹಳ ಖುಷಿಯಿಂದ ತಮ್ಮ ಬಡತನ ನಿವಾರಣೆ ಆಯಿತು ಎಂಬಂತಹ ಖುಷಿಯಿಂದ ಅವರು ಆ ಊರನ್ನು ಹಾಗೂ ಆ ಮನೆಯನ್ನು ಸೇರ್ತಾರೆ. ಭಕ್ತಿಯಿಂದ ಆ ಊರನ್ನು ಅವರು ನೋಡ್ಕೊಳ್ತಾರೆ ಹಾಗೂ ತಮ್ಮ ಜೀವನವನ್ನು ಸಾಗಿಸ್ತಾರೆ ಹಾಗೂ ಕ್ರಮೇಣ ವಿಷ್ಣು ಲೋಕಗಳಿಗೆ ಪ್ರಯಾಣ ಮಾಡ್ತಾರೆ. ಹೀಗೆ ಓ ಯುಧಿಷ್ಠಿರ, ನೀವು ಕೂಡ ಈ ಏಕಾದಶಿಯನ್ನು ಪಾಲನೆ ಮಾಡಬೇಕು ಎಂಬಂತಾಗಿ ಕೃಷ್ಣ ವಿವರಿಸ್ತಾನೆ. ಅದೇ ರೀತಿ ಯುಧಿಷ್ಠಿರ ಹಾಗೂ ಅವನ ಸಂಗಡಿಗರು, ಪರಿವಾರದವರು ಎಲ್ಲರೂ ಏಕಾದಶಿಯನ್ನು ಮಾಡ್ತಾರೆ. ಕಾಲಕ್ರಮೇಣ ಅವರೂ ಕೂಡ ವಿಷ್ಣುವಿನ ಲೋಕಗಳನ್ನು ಸೇರ್ತಾರೆ ಎಂಬಂತಾಗಿ ಈ ಏಕಾದಶಿಯ ಮಹತ್ವಗಳು ಬರುತ್ತವೆ. ನಾವು ಕೂಡ ಏಕಾದಶಿಯನ್ನು ಅಷ್ಟೇ ಶ್ರದ್ಧೆಯಿಂದ, ಭಕ್ತಿಯಿಂದ, ಭಗವಂತನ ಸೇವೆಯಿಂದ, ನಾಮ ಜಪಗಳಿಂದ, ಉಪವಾಸ ವ್ರತಗಳಿಂದ ಮಾಡೋಣ. ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡೋಣ ಹಾಗೂ ನಮ್ಮ ಕಷ್ಟ ತಾಪತ್ರಯಗಳಿಂದ ಹೊರಗೆ ಬಂದು ಅಲೌಕಿಕವಾದ ಹಾಗೂ ಲೌಕಿಕವಾದ ಒಂದು ಏಳ್ಗೆಯನ್ನು ಪಡೆಯೋಣ ಎಂಬಂತಾಗಿ ಈ ಏಕಾದಶಿಯ ಮಹಾತ್ಮೆಯನ್ನು ಮುಗಿಸೋಣ. ಹರೇ ಕೃಷ್ಣ.